ಚುನಾವಣೆಗಳೇ ಆಗ್ತವೆ ಹೋಗ್ತವೆ, ಆದ್ರೆ ಆ ಚುನಾವಣೆ ರಕ್ಷಣೆ ಮಾಡೋದು ಗೆಲ್ಲತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿದೆ. ಅದಕ್ಕಾಗಿ ನಾನು ನಿಮಗೆ ವಿಶೇಷವಾಗಿ ಹೇಳ್ಕೊಡ್ತಕ್ಕಂಥದ್ದೇನೆಂದರೆ, ಈ ಮೋದಿ ಈಗಾಗಲೇ ಅನೇಕ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಬೇರೆ ಪಕ್ಷದವರಿಗೆ, ಅವರಿಗೆಲ್ಲ ಹೆದರಿಸಿ ಬೆದರಿಸಿ ಇಡಿದು CBIದು CBCದು ಅನೇಕ ಕೆಲಸಗಳು ಅವ್ರು ಮಾಡಿದ್ದಾರೆ. ಹೆದರಿಸಿ ಮೆಜಾರಿಟಿ ಮಾಡಿಕೊಂಡಿದ್ದಾರೆ. ಅನೇಕ ರಾಜ್ಯಗಳಲ್ಲಿ ಅವ್ರಿಗೆ ಮೆಜಾರಿಟಿ ಇರಲಿಲ್ಲ, ಆದರೂ ಕೂಡ ಪಕ್ಷಗಳನ್ನು ಒಡೆದು MLAಗಳನ್ನು ಖರೀದಿ ಮಾಡಿ ಸರ್ಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರನಾಗ ಆಯಿತು, ಹಿಂದೆ ನಮ್ಮ ಕರ್ನಾಟಕದಲ್ಲೇ ಆಯಿತು, ಅದೇ ರೀತಿಯಾಗಿ ಗೋವಾದಲ್ಲೇ ಆಯಿತು, ಮಣಿಪುರ್ನಲ್ಲೇ ಆಯಿತು. ಇವು ಎಲ್ಲ ಕಡೆ ಅವರು ಎಂದೂ ಎಲೆಕ್ಷನ್ದಲ್ಲಿ ಗೆದ್ದು ಬರಲಿಲ್ಲ. ಆದರೆ ಚುನಾವಣೆಯಲ್ಲಿ ಗೆದ್ದು ಬಂತ ಜನರಿಗೆ ಸೆಳ್ಕೊಂಡು ದುಡ್ಡು ಕೊಟ್ಟು ಆ ಸರ್ಕಾರಗಳನ್ನು ಮಾಡಿದ್ರು. ಈಗ ಅದೇ ಚಾಳಿ ಅವ್ರದ್ದಿದೆ. ಅದಕ್ಕಾಗಿ ಅವರಿಗೆ ನಾವು ಬುದ್ಧಿ ಕಲಿಸ್ಬೇಕಾಗಿದೆ. ಮತ್ತು ವಿಶೇಷವಾಗಿ ಈ ನಮ್ಮ 2024 ಎಲೆಕ್ಷನ್ ಏನಿದೆ, ಅದು ನಿಜವಾಗಲೂ ಮೋದಿ ಆ್ಯಂಡ್ ಕಂಪನಿ ಗೆದ್ದಿಲ್ಲ. ಅವರು ನೇರವಾಗಿ ಚುನಾವಣೆ ಗೆದ್ದಿಲ್ಲ, ಕಳ್ಳತನದಿಂದ ಚುನಾವಣೆ ಗೆದ್ದಿದ್ದಾರೆ. ಆ ಸರ್ಕಾರ ಬಹುಕಾಲ ಉಳಿಯೋದಿಲ್ಲ. ಅವ್ರು ಎಲ್ಲೇ ಇರಲಿ ನಾವು ಹೊರಗೆ ತರ್ತೇವೆ, ಹೊರಗಡೆ ತಂದು ಅವ್ರಿಗೆ ಜನರಿಂದ ಚೀಮಾರಿ ಹಾಕಿಸ್ತೇವೆ. ಯಾಕಂದರೆ ನಿಮಗೆ ಎಂದೂ ಕೂಡ ತಪ್ಪದ ದಾರಿಗೆ ನಾವು ಹೋಗಕ್ಕೆ ಬಿಡೋದಿಲ್ಲ. ಅದಕ್ಕಾಗಿ ಇವತ್ತು ವಿಶೇಷವಾಗಿ ನಾವು ಇವತ್ತು ಯಾರಿಗೆ ಜನಬೆಂಬಲ ಇಲ್ಲ ಅಂತ ಪ್ರಧಾನಮಂತ್ರಿ ಇವತ್ತು ನಮ್ಮ ದೇಶದಲ್ಲಿ ಇದ್ದಾನೆ. ಅವರಿಗೆ ಕೆಳಗಿಳಿಸ್ತಕ್ಕಂಥದ್ದು ಒಂದೇ ಅಲ್ಲ, ಬುದ್ಧಿ ಕಲಿಸ್ತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಬೇಕು. ದೇಶದ ಆರ್ಥಿಕ ವ್ಯವಸ್ಥೆ ಕೆಡಿಸ್ತಾ ಇದ್ದಾನೆ. ದೇಶದಲ್ಲಿ ನೆಮ್ಮದಿಯಿಂದ ಜನ ಇರಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದೆ ಅನೇಕ ತಪ್ಪು ಮಾಡಿದ್ರು. ನೋಟ್ ಬಂದಿ ಆಗಲಿ ಅವು ಆಗಲಿ ಇವೆಲ್ಲನೂ ನಾ ಮತ್ತೆ ಪುನಃ ಹೇಳಕ್ಕೆ ಹೋಗೋದಿಲ್ಲ. ಅವೆಲ್ಲ ಮಾಡಿ ದೇಶ ಬರ್ಬಾದ್ ಮಾಡಿಬಿಟ್ರು. ಈಗ ಪುನಃ ಇನ್ನೊಂದು ತಪ್ಪು ಮಾಡಿ ದೇಶ ಹಾಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಕದ್ದಂಥ ಚುನಾವಣೆ ಎಲ್ಲರೂ ಕಂಡುಹಿಡಿಬೇಕು. ಇವತ್ತು ಸೆಂಟ್ರಲ್ ಬೆಂಗಳೂರಿನಲ್ಲಿದೆ, ಬೇರೆ ಕಡೆನೂ ಇದೆ. ಎಲ್ಲೆಲ್ಲಿ ಹೀಗಾಗಿದೆ ನೀವು ಪ್ರತಿಯೊಬ್ಬರು ಸೂಕ್ಷ್ಮವಾಗಿ ಆ ಚುನಾವಣೆ ರಿಸಲ್ಟ್ಗಳನ್ನು ಅಭ್ಯಾಸ ಮಾಡಬೇಕು ಮತ್ತು ಹೊರಗಡೆ ತರಬೇಕು. ಅದಕ್ಕಾಗಿ ನಾವು ನಾಳೆ ಸೋಮವಾರ ದಿವಸ ಎಲ್ಲ MP ಗಳು ದೊಡ್ಡ ಪ್ರಮಾಣದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮುಂದೆ ಪ್ರೊಸೆಷನ್ನಲ್ಲಿ ಹೋಗಿ ಅವರಿಗೆ ನಾವು ಮೆಮೊರಂಡಮ್ ಕೊಡೋದು ಅಲ್ಲದೆ ಅವರಿಗೆ ಸ್ಪಷ್ಟವಾಗಿ ತಿಳಿಸ್ತೇವೆ, ನಿಮ್ಮ ಕಣ್ಣು ಮುಂದೆ ಈ ರೀತಿಯಾಗಿ ನಡೆದಿದೆ, ಇದಕ್ಕೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ, ಅದಕ್ಕಾಗಿ ನೀವು ಕೂಡ ಅಧಿಕಾರದಲ್ಲಿ ಇರ್ತಕ್ಕಂಥ ಯೋಗ್ಯರಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ. ಅದು ಸೋಮವಾರ ದಿವಸ ನಾವು ದಿಲ್ಲಿಯಲ್ಲಿ ಆ ಕೆಲಸ ಮಾಡ್ತೇವೆ. ಅದೇ ರೀತಿಯಾಗಿ ಇಂಡಿಯಾ ಅಲೈನ್ಸ್ ಪಾರ್ಟಿಗಳಿಗೆ ನಾವು ನಿನ್ನೆ ರಾಹುಲ್ ಗಾಂಧೀಜಿ ಅವರ ನಿವಾಸದಲ್ಲಿ ಕರೆದಿದ್ದೇವೆ. ಎಲ್ಲರನ್ನ ಕರೆದು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ನಾವು ಒಕ್ಕಟ್ಟಾಗಿರ್ಬೇಕು, ಒಂದಾಗಿರ್ಬೇಕು. ನಾವು ಒಂದಾಗಿದ್ದರೆ ತಾನೇ ಈ ಮೋದಿ ಅವರ ಕಳ್ಳಾಟ ನಡೆಯೋದಿಲ್ಲ. ಇಲ್ಲದ್ರೆ ಇದೇ ರೀತಿಯಾಗಿ ಅವರು ಕಳ್ಳತನ ಮಾಡಿ 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 ಅಧಿಕಾರದಲ್ಲಿರ್ತಾರೆ. ಇದು ಒಂದು. ಅದಕ್ಕಾಗಿ ಇವರಿಗೆ ಅಧಿಕಾರದಿಂದ ಇಳಿಸೋದು ಅತ್ಯಂತ ಮಹತ್ವದು. ಎರಡನೇದು, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕೈ ಆಡಿಸ್ತಾರೆ. ಅವರಿಗೆ ಅಧಿಕಾರ ಇದೆ ಅಂತ ಹೇಳಿ ನಾನು ನಿಮ್ಮಲ್ಲೆಲ್ಲರಿಗೆ ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಒಂದೇ, ಏನಂದರೆ
ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಹಾತ್ಮ ಗಾಂಧೀಜಿ ಅವರು 9ನೇ ತಾರೀಕು ಅವರು ಅಂದಿನ ಕಾಲದಲ್ಲಿ ಮಾಡಿದರು, ಆಗಸ್ಟ್ 9. ಈಗ ನಾವು ಈ ದೇಶದ ಸಂವಿಧಾನ ರಕ್ಷಣೆ ಮಾಡೋಕ್ಕೆ, ಡೆಮಾಕ್ರಸಿ ರಕ್ಷಣೆ ಮಾಡೋಕ್ಕೆ ನಾವು ಎಲ್ಲರೂ ಕೂಡ ಕ್ವಿಟ್ ನಮ್ಮ ಇಂಡಿಯಾ ಮೂವ್ಮೆಂಟ್ದಾಗೆ ನಾವು ಇದನ್ನು ಇಲ್ಲಿ ಮಾಡಬೇಕಾಗ್ತದೆ. ಅದಕ್ಕಾಗಿ ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹೆಂಗೆ ಡೂ ಅಂಡ್ ಡೈ ಅನ್ನತಕ್ಕಂಥದ್ದು ಗಾಂಧೀಜಿ ಮಾಡಿದ್ರು. ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸೋಕ್ಕೆ, ನಮ್ಮ ಲೋಕತಂತ್ರದ ರಕ್ಷಣೆಗಾಗಿ, ನಮ್ಮ ಸಂವಿಧಾನದ ರಕ್ಷಣೆಗಾಗಿ ಡೂ ಅಂಡ್ ಡೈ ಅನ್ನತಕ್ಕಂಥ ಒಂದು ಸ್ಲೋಗನ್ನ ತೆಗೆದುಕೊಂಡು ನಾವು ಹೋಗಬೇಕು, ಆ ಪ್ರಯತ್ನ ಮಾಡಬೇಕು. ಯಾಕಂದರೆ ನಮ್ಮ ಓಟೇ ಕಸ್ಕೊಂಡ್ಮೇಲೆ, ನಮಗೆ ಮತದಾನ ನಮ್ಮದು ತೆಗೆದುಕೊಂಡ್ಮೇಲೆ ನಮಗೆ ಅಸ್ತಿತ್ವ ಇರೋದಿಲ್ಲ ದೇಶದಲ್ಲಿ, ನಾವು ನಾಗರಿಕನೂ ಅಲ್ಲ. ಅದಕ್ಕಾಗಿ ಈ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡ್ತೀರಿ ಅನ್ನತಕ್ಕಂಥ ಮಾತನ್ನು ಇವತ್ತು ಹೇಳಿ ನಾವೆಲ್ಲರ ಜೊತೆಯಲ್ಲಿ ಸಂಪರ್ಕ ಕೂಡ ಮಾಡ್ತಾ ಇದ್ದೇವೆ. ನಾನು ವಿಶೇಷವಾಗಿ ರಾಹುಲ್ ಗಾಂಧೀಜಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಅವರು ಪ್ರತಿ ಒಂದು ಕಡೆ ಹೋಗಿ ಇಂಥ ಒಂದು ಏನು ನಮ್ಮ ಕೆಟ್ಟ ಬೆಳವಣಿಗೆಗಳಾಗ್ತಾ ಇವೆ ಅದಕ್ಕೆ ಅವರು ಎತ್ತಿ ತೋರಿಸಿ ಜನಜಾಗೃತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ಧನ್ಯವಾದ ಕೊಡ್ತೇನೆ. ಇಷ್ಟು ಧೈರ್ಯದಿಂದ ಕೆಲಸ ಮಾಡ್ತಕ್ಕಂಥ ನಾಯಕ ಯಾರೂ ನಮ್ಮ ದೇಶದಲ್ಲಿ ಇವತ್ತು ಇಲ್ಲ. ರಾಹುಲ್ ಗಾಂಧಿ ಅವರಿಗೆ ಬಿಟ್ಟು ಬೇರೆ ಯಾರೂ ಕೂಡ ಇಲ್ಲ. ಎಲ್ಲಕ್ಕೂ ತಯಾರು, ಪ್ರೊಸೆಷನ್ ಹೋಗೋಕ್ಕೂ ತಯಾರು, ಅರೆಸ್ಟ್ ಆಗೋಕ್ಕೂ ತಯಾರು, ತನ್ನ ಐಡಿಯಾಲಜಿಗೆ ಜನರ ಮುಂದೆ ಇಟ್ಟು ಜೈಲಿಗೆ ಹೋಗೋಕ್ಕೂ ತಯಾರು. ಅವ್ರ ಮೇಲೆ ಇವತ್ತು ಅನೇಕ ಕೇಸ್ ಇವೆ, 40-50 ಕೇಸ್ಗಳಿವೆ. ಪ್ರತಿ ಒಂದು ಕೋರ್ಟಿಗೆ ಅವ್ರು ಹೋಗ್ತಾರೆ, ಪ್ರತಿ ಒಂದು ಕಡೆ ಹೋಗಿ ಜನರಿಗೆ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಇವತ್ತು ಡೆಮಾಕ್ರಸಿ ಬಗ್ಗೆ, ಸಂವಿಧಾನ ಬಗ್ಗೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಒಂದಾಗಿ ಅವರಿಗೆ ಬೆಂಬಲ ಕೊಡಬೇಕು.